ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಆರ್ಟ್ ಗ್ಯಾಲರಿ. ನಾನು ನಿಮ್ಮ ಗಾಯಕಿ ರಮ್ಯಾ ಪ್ರಸನ್ನ ರಾವ್. ಫ್ರೆಂಡ್ಸ್, ಇವತ್ತು ನಾನು ಗ್ರೇ ಹೇರ್ ಸಮಸ್ಯೆಯಿಂದ ಬಳಲ್ತಾ ಇರೋರಾಗಿರಬಹುದು ಅಥವಾ ಹೇರ್ ಕಲರ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ತುಂಬ ಕೆಮಿಕಲ್ ಇರೋವಂಥದ್ದನ್ನು ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋಂಥವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗಿನ ಹೇರ್ ಡೈ ಆಗಿರಬಹುದು ಅಥವಾ ಹೇರ್ ಕಲರಿಂಗ್ ಪ್ರಾಡಕ್ಟ್ಸ್ ಆಗಿರಬಹುದು, ಅದರಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿದರೆ ಇನ್ಸ್ಟ್ಯಾಂಟ್ ಆಗಿ ರಿಸಲ್ಟ್ ಸಿಕ್ಕಿದ್ರೂ ನಮ್ಮ ಹೇರ್ ಅಥವಾ ಸ್ಕ್ಯಾಲ್ಪ್ ಆಗಿರ್ಬೋದು ಎಲ್ಲನೂ ಕೂಡ ತುಂಬ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನ್ಯಾಚುರಲ್ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ, ಮೆಹಂದಿ ಹೇರ್ ಪ್ಯಾಕ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದು ಬಹಳ ಒಳ್ಳೆಯ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿದೆ. ಇದನ್ನು ನನ್ನ ಕಾಲೇಜ್ ಡೇಸ್ನಲ್ಲಿ ಕೂಡ ನಾನು ಯೂಸ್ ಮಾಡ್ತಿದ್ದೆ. ನಿಜ ಹೇಳಬೇಕು ಅಂತಂದರೆ ನನ್ನ ಸೀನಿಯರ್ ಒಬ್ಬರು ಕಾಲೇಜಲ್ಲಿ ಸುಜಾತಕ್ಕ ಅಂತ ಹೇಳಿ, ಅವರು ಇದನ್ನು ಯೂಸ್ ಮಾಡ್ತಾಯಿದ್ರು. ವೈಟ್ ಹೇರ್ ತುಂಬ ಇತ್ತು ಅವರಿಗೆ. ಅವರು ಇದನ್ನು ಯೂಸ್ ಮಾಡಿ ಎಷ್ಟು ಒಂದು ಉದ್ದವಾದಂತಹ ದಪ್ಪವಾದಂತಹ ಒಂದು ನ್ಯಾಚುರಲ್ ಡಾರ್ಕ್ ಬ್ರೌನ್ ಕಲರ್ ಇರುವಂಥ ಹೇರ್ ಕಲರ್ ಅವ್ರದ್ದು ಆಗ್ತಿತ್ತು. ಅದಕ್ಕೆ ಕಾರಣ ಏನು ಅಂದರೆ ಈ ಒಂದು ಒಳ್ಳೆಯ ಹೇರ್ ಪ್ಯಾಕ್. ಸೊ ನನಗೆ ಈ ಹೇರ್ ಪ್ಯಾಕ್ನ ಅವರೇ ಹೇಳ್ಕೊಟ್ಟಿದ್ದು. ಸೊ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನೆನಪಿಸ್ಕೊಳ್ತಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಹೇಳಬೇಕಂದ್ರೆ, ನಾನು ಇದನ್ನು ಯೂಸ್ ಮಾಡ್ತಿದ್ನಲ್ಲ ಕಾಲೇಜ್ ಡೇಸಲ್ಲಿ, ಆಗಂತೂ ಎಲ್ಲರೂ ಕೂಡ ಕೇಳ್ತಾಯಿದ್ರು, ಇಷ್ಟೊಂದು ಹೆಲ್ದಿ ಶೈನಿ ಹೇರ್ ಹೇಗೆ ನಿಂದು, ಯಾವ ಪಾರ್ಲರ್ನಲ್ಲಿ ಮಾಡಿಸ್ತೀಯ ಕಲರ್ನ, ಯಾವ ಬ್ರ್ಯಾಂಡ್ ಹೇರ್ ಕಲರು, ಯಾವ ಶೇಡು ಅಂತ ಹೀಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ರು. ಸೊ ಈ ಒಂದು ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾನು ಅಂದ್ಕೊಳ್ತಿದ್ದೆ ಈ ಒಂದು ವಿಡಿಯೋನ ಮಾಡಬೇಕು, ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಆದರೆ ಅದಕ್ಕೆ ಈಗ ಕಾಲ ಕೂಡ ಬಂತು ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಏನು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಹೇಗೆ ಯೂಸ್ ಮಾಡ್ತೀನಿ, ಯೂಸ್ ಮಾಡಿದ್ಮೇಲೆ ಹೇಗೆ ರಿಸಲ್ಟ್ ಬಂದಿದೆ ಅಂತ ಎಲ್ಲನೂ ಕೂಡ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ನೀವೀಗ ನೋಡಬಹುದು ನನ್ನ ಹೇರ್ ಟೆಕ್ಸ್ಚರ್ ಹೇಗಿದೆ, ಕಲರ್ ಹೇಗಿದೆ ಅಂತ ಹೇಳಿ. ಈಗಾಗಲೇ ನಾನು ಹೇರ್ ಕಲರ್ ಮಾಡಿಸಿ, ಕೆರಾಟಿನ್ ಟ್ರೀಟ್ಮೆಂಟ್ ಮಾಡಿಸಿ, ಇದರಿಂದ ನನ್ನ ಹೇರ್ ತುಂಬ ಡ್ಯಾಮೇಜ್ ಆಗಿದೆ. ಸೊ ನಾನು ಈ ಹೇರ್ ಪ್ಯಾಕ್ನ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಒಂದು 3 ಮಂತ್ಸ್ಗೆ 1 or 2 ಟೈಮ್ಸ್ ನೀವು ಯೂಸ್ ಮಾಡಿದ್ರೆ ಸಾಕು. ಅಥವಾ ನೀವು ಜಾಸ್ತಿ ಶ್ಯಾಂಪು ಮಾಡಿದ್ರೆ ನೀವು ಎವ್ರಿ ಮಂತ್ ಒಂದು ಸತಿ ಯೂಸ್ ಮಾಡಬಹುದು, ಏನೂ ತೊಂದರೆ ಆಗೋದಿಲ್ಲ. ಹಾಗೆ ನನ್ನ ಈ ಒಂದು ಹೇರ್ ಕಲರ್ ಏನಿದೆ ಅದು ಕೂಡ ನನಗೆ ಹೋಗಬೇಕಾಗಿತ್ತು. ಸೊ ಈ ಮೆಹಂದಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಒಂದು ಡಾರ್ಕ್ ಬ್ರೌನ್ ಕಲರ್, ಒಂಥರ ಬರ್ಗ್ಯಾಂಡಿ ಮಿಕ್ಸ್ ಬ್ರೌನ್ ಕಲರ್ ಬರುತ್ತೆ, ತುಂಬ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೇಂಜಸ್ ಆಗಿದೆ ನನ್ನ ಹೇರ್ ಕಲರಲ್ಲಿ, ಹೇರ್ ಟೆಕ್ಸ್ಚರಲ್ಲಿ ಎಲ್ಲನೂ ಕೂಡ ನೀವು ನೋಡ್ಬೋದು. ಯಾಕೆಂದರೆ ತುಂಬ ವಾಲ್ಯೂಮ್ ಕೂಡ ಬರುತ್ತೆ ನನ್ನ ಹೇರ್ಗೆ, ಅದೆಲ್ಲನೂ ಕೂಡ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಇನ್ನು ನನಗೆ ಈಗ ತಾನೇ ಗ್ರೇ ಹೇರ್ ಸ್ಟಾರ್ಟ್ ಆಗಿದೆ, ಕಿವಿ ಹತ್ರ ಸಣ್ಣದಾಗಿ ಒಂದು 2-3 ವೈಟ್ ಹೇರ್ ಸ್ಟಾರ್ಟ್ ಆಗಿದೆ. ಸೊ ಅದೆಲ್ಲನೂ ಕೂಡ ಹೇಗೆ ಕವರ್ ಆಗುತ್ತೆ ಅಂತ ಕೂಡ ತೋರಿಸ್ತೀನಿ. ಇನ್ನೊಂದೇನೆಂದರೆ, ನೀವು ಓವರ್ ನೈಟ್ ಇಟ್ಕೊಳ್ಬಹುದು ಮೆಹಂದಿ ಪ್ಯಾಕ್ನ, ನಿಮಗೇನೂ ತೊಂದರೆ ಆಗಲ್ಲ ಅಂತಂದರೆ ಖಂಡಿತವಾಗ್ಲೂ ಹಾಗೆ ಯೂಸ್ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೈ ಮಾಡಿಕೊಂಡು ನೆಂದಿರೋದು ತಲೆಗೆ ಹಾಕ್ಕೊಂಡು ಜಸ್ಟ್ 3 hours ಅಷ್ಟೇ. ಆ ಒಂದು 3 hours ಎಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ. ಇನ್ನು ಓವರ್ ನೈಟ್ ಆದರೆ ಅಥವಾ ಒಂದು 6 to 7 hours ನೀವು ನೆನೆದ್ರೆ ನೀಟಾಗಿ ಅದು ಇನ್ನೂ ಒಳ್ಳೆ ರಿಸಲ್ಟ್ ನೀವು ಪಡ್ಕೊಳ್ಬಹುದು. ಸೊ ಬನ್ನಿ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಹೇರ್ ಪ್ಯಾಕ್ನ ತಯಾರಿಸೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸೋದು ಅಂತ ಈಗ ನಾವು ನೋಡೋಣ. ಫಸ್ಟ್ ಬಂದು ನಾನಿಲ್ಲಿ 100% ಪ್ಯೂರ್ ಮೆಹಂದಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಬಂದು ಹಾತಿ ಅನ್ನೋ ಬ್ರ್ಯಾಂಡ್ದಿದು. ಇದು ತುಂಬ ಚೆನ್ನಾಗಿದೆ. ನಾನು ಕಾಲೇಜ್ ಡೇಸಲ್ಲಿ ಯಾವ ಒಂದು ಮೆಹಂದಿ ಯೂಸ್ ಮಾಡ್ತಿದ್ನೋ ಅದೇ ಮೆಹಂದಿ ಇವಾಗಲೂ ಕೂಡ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯ ಒಂದು ಪ್ಯೂರ್ ಆಗಿರುವಂಥ ಮೆಹಂದಿ ಪೌಡರ್, ತುಂಬ ಒಳ್ಳೆ ಕಲರ್ ಕೂಡ ನಮಗೆ ಸಿಗುತ್ತೆ. ನೀವು ನೋಡ್ಬೋದು, ಇದೇ ಬ್ರ್ಯಾಂಡ್ದು ಸಿಕ್ಕಿದ್ರೆ ನೀವು ಯೂಸ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ, ಅದು ಏನು ಕಷ್ಟಪಡಬೇಕಾಗಿಲ್ಲ ನೀವು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಬಹುದು. ಇಲ್ಲ ಅಂದರೆ ನೀವು ಯಾವುದೇ ಆಗಲಿ 100% ಪ್ಯೂರ್ ಮೆಹಂದಿ ಆಗಿದ್ದರೆ ಸರಿ, ನೀವು ಅದನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಇದು ಬಂದು ಕಾಚು ಅಂತ ಹೇಳ್ತೀವಿ, ಗ್ರಂಥಿಗೆ ಅಂಗಡಿನಲ್ಲಿ ನಮಗೆ ಇದು ಸಿಗುತ್ತೆ. ಕಾಲಕಟ್ಟ ಅಂತ ಕೂಡ ಹೇಳ್ತಾರೆ. ಇದು ತುಂಬ ಒಳ್ಳೆಯದು ನಮ್ಮ ಹೇರ್ಗೆ, ಸ್ಕ್ಯಾಲ್ಪ್ಗೆಲ್ಲ ತುಂಬಾ ಇದು ಆರೋಗ್ಯವಾಗಿಡೋದಕ್ಕೆ ಕಾರಣ ಆಗುತ್ತೆ. ಸೊ ಇದು ಒಂಥರ ಕಲ್ಲು ಸಕ್ಕರೆ ಥರ ಇರುತ್ತೆ. ಹಾಗಾಗಿ ಇದು ನಿಮ್ಮೆಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರಬಹುದು, ಗೊತ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ಸರ್ಚ್ ಮಾಡಬಹುದು ಗೂಗಲಲ್ಲಿ. ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು ಹೇರ್ಗೆ.
ಇದನ್ನು ಯಾವ ರೀತಿ ಉಪಯೋಗಿಸೋದು ಅಂತಂದರೆ, ಇದನ್ನು ನೀವು ರಾತ್ರಿನೇ ಇದನ್ನು ಸ್ವಲ್ಪ ಕುಟ್ಟಿ ಸಣ್ಣದಾಗಿ ಒಂದು ಸ್ವಲ್ಪ ಆ, ಪುಡಿ ಪುಡಿ ಥರ ಮಾಡಿಕೊಂಡು ನೀರಿನಲ್ಲಿ ನೆನೆಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಕಪ್ಪು ಕಲ್ಲು ಸಕ್ಕರೆ ಥರ ಇರುತ್ತೆ. ನಾನು ಇವತ್ತಿನ ದಿನ ನಾನು ಹೇಗೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ನನಗೆ ಟೈಮ್ ಇರಲಿಲ್ಲ ರಾತ್ರಿ ನೆನೆಸಿ, ಇಡೀ ರಾತ್ರಿ ನೆನೆಸಿ ಮತ್ತೆ ನಾನು ರಾತ್ರಿ ಹಚ್ಕೊಂಡು ಎಲ್ಲ ಟೈಮ್ ಇರಲಿಲ್ಲ ನನಗೆ. ಹಾಗಾಗಿ ನಾನು ಈಗ ಬೆಳಗ್ಗೆನೇ ನಾನು ಇದನ್ನು ನಿಮ್ಮ ಮುಂದೆ ತೋರಿಸಿದ್ದೀನಿ. ಜಸ್ಟ್ ಒಂದು 1-1.5 ಗಂಟೆ ಕಾಲ ನಾನು ಇದನ್ನು ನೆನೆಸಿದ್ದೆ ಅಷ್ಟೇ. ಆದರೂ ಕೂಡ ಚೆನ್ನಾಗಿ ಕಲರ್ ಬಿಟ್ಕೊಂಡಿತ್ತು. ಬಟ್ ಇಡೀ ರಾತ್ರಿ ನೀವು ಇದನ್ನು ನೆನೆ ಹಾಕ್ಬಿಟ್ಟು ಬಿಟ್ಟುಬಿಟ್ರೆ ಬೆಳಗ್ಗೆ ಎದ್ದಾಗ ತುಂಬ ಚೆನ್ನಾಗಿ ಇದು ಒಳ್ಳೆ ಕರಗಿ ಒಳ್ಳೆ ಕಲರ್ ಬಂದಿರೋವಂಥ ನೀರಾಗಿರುತ್ತೆ. ನಿಮಗೆ ತೋರಿಸ್ತೀನಿ ಅದು ಹೇಗೆ ಕಾಣಿಸುತ್ತೆ ಅಂತ ಕೂಡ. ಈಗ ನಾನು ಜಸ್ಟ್ ಇದನ್ನು ಕುಟ್ಟಿ ಪುಡಿ ಮಾಡಿ 1-1.5 ಗಂಟೆ ಕಾಲ ಮಾತ್ರ ನೀರಿನಲ್ಲಿ ನೆನೆಸಿಡ್ತಾ ಇದ್ದೀನಿ. ಈಗ ನೀವು ನೋಡಬಹುದು ಯಾವ ರೀತಿ ಆಗಿರುತ್ತೆ ನೆಂದ ಮೇಲೆ ಅಂತ ಹೇಳಿ. ನೋಡಿ 1-1.5 ಗಂಟೆ ಕಾಲ ನೆನೆಸಿದ್ದಕ್ಕೆ ಒಂದಷ್ಟು ಕರಗಿದೆ. ಇನ್ನು ಇಡೀ ರಾತ್ರಿ ನೆನೆಸಿದ್ರೆ ತುಂಬ ಚೆನ್ನಾಗಿ ಕಲರ್ ಬಿಡುತ್ತೆ. ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಬೀಟ್ರೂಟ್. ಹೌದು, ಬೀಟ್ರೂಟ್ ಅಂತೂ ಇರಲೇಬೇಕು. ಇದು ನಮಗೆ ಹೇರ್ಗೆ ಕಲರ್ ಕೊಡೋದಕ್ಕಾಗಿರ್ಬೋದು, ಹಾಗೆಯೇ ಹೇರ್ ಹೆಲ್ತ್‌ಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲನೂ ಕೂಡ ನಿಮಗೆ ಗೊತ್ತೇ ಇರುತ್ತೆ. ಇದರಲ್ಲಿ ನಾನು ಅರ್ಧದಷ್ಟು ಭಾಗನ ನಾನು ಉಪಯೋಗಿಸ್ತಾ ಇದ್ದೀನಿ. ಇದನ್ನು ತುರಿದು ಹಿಂಡಿ ಇದರ ರಸವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಿಂಬೆಹಣ್ಣು. ಸೊ ಈ ನಿಂಬೆಹಣ್ಣು ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಶ್ ಆಗಿರುವಂಥ ಒಂದು ದೊಡ್ಡ ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅಷ್ಟು ಫ್ರೆಶ್ ಆಗಿಲ್ಲ, ಬಟ್ ಮನೇಲಿರುವಂಥದ್ದನ್ನೇ ಉಪಯೋಗಿಸ್ತಾ ಇದ್ದೀನಿ. 1.5 ನಿಂಬೆಹಣ್ಣನ್ನು ಪುಟ್ಟದಾಗಿರೋದ್ರಿಂದ ಅಷ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಇದು ನಮ್ಮ ಹೇರ್ಗೆ ಶೈನ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಎಷ್ಟು ಚೆನ್ನಾಗಿ ಶೈನ್ ಬರುತ್ತೆ ಗೊತ್ತಾ. ಸೊ ಇದೊಂದನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದು ಗಟ್ಟಿ ಮೊಸರನ್ನು ಯೂಸ್ ಮಾಡಬೇಕು. ಯಾವುದೇ ಬ್ರ್ಯಾಂಡ್ನ ಮೊಸರಾದರೂ ಪರವಾಗಿಲ್ಲ, ನೀವು ಯೂಸ್ ಮಾಡಬಹುದು. ನಾನು ನಂದಿನಿ ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದು ಇದು ಕಾಫಿ ಡಿಕಾಕ್ಷನ್ನು. ನೀವು ಟೀ ಡಿಕಾಕ್ಷನ್ ಆದರೂ ಯೂಸ್ ಮಾಡಬಹುದು. ನಾನಿಲ್ಲಿ ಕಾಫಿ ಡಿಕಾಕ್ಷನ್ನ ಯೂಸ್ ಮಾಡ್ತೀನಿ, ಯಾಕೆಂದರೆ ಕಾಫಿ ಅನ್ನೋದು ತುಂಬಾ ಒಳ್ಳೆಯದು ಹೇರ್ಗೆ. ಸೊ ನಾನಿಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಹಾಗೆ ನೀವು ಎಗ್ನ ಉಪಯೋಗಿಸ್ತೀರಾ ಅಂತಂದರೆ ಎಗ್ ವೈಟ್ನ ಇದಕ್ಕೆ ಬಳಸಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಉಪಯೋಗಿಸಿ. ಇದೆಲ್ಲದರ ಜೊತೆಗೆ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಇಂಪಾರ್ಟೆಂಟಾಗಿ ಹೇಳಬೇಕಂದ್ರೆ ಈ ಒಂದು ಕಬ್ಬಿಣದ ಬೌಲ್. ಈ ಐರನ್ ಬೌಲ್ನಲ್ಲೇ ನೀವು ಈ ಎಲ್ಲ ಮೆಹಂದಿ ಜೊತೆಗೆ ಏನೇನು ಬಳಸಿದ್ದೀವಿ ಅದೆಲ್ಲನೂ ಕೂಡ ಮಿಕ್ಸ್ ಮಾಡಿ ರಾತ್ರಿನೇ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ರೆ ಈ ಐರನ್ ಬೌಲ್ನಲ್ಲಿರುವಂಥ ಐರನ್ ಕಂಟೆಂಟ್ ಏನಿದೆ ಅದನ್ನೆಲ್ಲನೂ ಕೂಡ ಹೀರ್ಕೊಂಡು ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗುತ್ತೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಕೂದಲಿಗೆ ಕಬ್ಬಿಣಾಂಶನೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಹೇರ್ ಒಂಥರ ನ್ಯಾಚುರಲ್ ಡಾರ್ಕ್ ಬ್ರೌನ್ ಬರೋದಕ್ಕೆ ಐರನ್ ಏನಿದೆ ಅದರ ಬಣ್ಣನೇ ಕಪ್ಪು ಅಲ್ವಾ, ಅದು ಕೂಡ ಸೇರಿಕೊಂಡು ತುಂಬ ಒಳ್ಳೆ ಕಲರ್ ಸಿಗುತ್ತೆ. ಸೊ ಇದನ್ನು ನೀವು ಖಂಡಿತ ನೀವು ಯೂಸ್ ಮಾಡಿ. ಅಥವಾ ಕಬ್ಬಿಣದ ಬಾಂಡ್ಲೆ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು. ಸೊ ಫ್ರೆಂಡ್ಸ್, ಹೇರ್ ಪ್ಯಾಕ್ನೆಲ್ಲ ನಾವು ತಲೆಗೆ ಹಚ್ಕೊಂಡು ಈ ರೀತಿ ಒಂದು ಶವರ್ ಕ್ಯಾಪ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಹೀಟ್ ಕೂಡ ಅಲ್ಲಿ ಪ್ರೊಡ್ಯೂಸ್ ಆಗಿ ಅದು ನಮ್ಮ ಹೇರ್ ಇನ್ನೂ ಒಂದು ಒಳ್ಳೆಯ ಕಲರ್ ಬರೋದಕ್ಕೆ, ಹಾಗೆಯೇ ಅದರಲ್ಲಿರುವಂಥ ಒಳ್ಳೆಯ ಅಂಶನೆಲ್ಲ ನಮ್ಮ ಸ್ಕ್ಯಾಲ್ಪ್ ಹೀರ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದಿಲ್ಲ ಅಂತಂದರೆ ನೀವು ಪ್ಲಾಸ್ಟಿಕ್ ಕವರ್ನಾದರೂ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಮೂಲಕ ನೀವು ಅದನ್ನು ನೀಟಾಗಿ ಕವರ್ ಮಾಡಬಹುದು. ರಾತ್ರಿ ಹಚ್ಕೊಂಡು ಮಲಗೋಕ್ಕೂ ಕೂಡ ಇದು ತುಂಬ ಈಸಿಯಾಗಿರುತ್ತೆ. ಯಾಕೆಂದರೆ ಇದನ್ನು ಹಾಕ್ಕೊಂಡ್ರೆ ದಿಂಬಿನ ಮೇಲೆಲ್ಲ ಮೆಹಂದಿ ಮೆತ್ಕೊಳ್ಳೋದಿಲ್ಲ. ಈಗ ನೀವು ನೋಡಬಹುದು, ನಾನು ಆಗಲೇ ಹೇಳಿದಾಗೆ ಕಿವಿ ಹತ್ರ ಒಂದು 2-3 ಬಿಳಿ ಕೂದಲು ಬಂದಿದೆ ಅಂತ ಹೇಳಿದೆ. ಸೊ ಅದು ಹೇಗೆ ಕವರ್ ಆಗುತ್ತೆ ಈ ಒಂದು ಮೆಹಂದಿ ಹಚ್ಚೋದ್ರಿಂದ ಅಂತ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ನಾನು ಜಸ್ಟ್ 3 ಅವರ್ಸ್ ಅಷ್ಟೇ ನಾನು ನೆಂದಿರೋದು ಮೆಹಂದಿ ತಲೆಗೆ ಹಾಕ್ಕೊಂಡು, ಅಷ್ಟಕ್ಕೆ ಎಷ್ಟು ಚೆನ್ನಾಗಿ ಅದು ಗ್ರೇ ಹೇರ್ನೆಲ್ಲ ಕವರ್ ಮಾಡಿದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ಮೆಹಂದಿ ಹೇರ್ ಪ್ಯಾಕ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನೀವು ತಿಳ್ಕೊಂಡ್ರಿ. ಇದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ, ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಪೇಸ್ಟನ್ನು ತಯಾರಿಸ್ಕೊಳ್ಳೋದು ಅಂತ ಈಗ ನಾವು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಮೆಹಂದಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅಂದಾಜು ಮೇಲೆ ನಾನು ಹಾಕ್ಕೊಳ್ತಾ ಇರುವಂಥದ್ದು. ಸೊ ನೀವು ಅಷ್ಟೇ ನಿಮ್ಮ ಹೇರ್ ಲೆಂತ್ ಹೇಗಿದೆ ಅದ್ರ ಪ್ರಕಾರವಾಗಿ ಎಷ್ಟು ಉಪಯೋಗಿಸ್ಬೇಕೋ ಅಷ್ಟು ಉಪಯೋಗಿಸಿ. ನಾನು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೀನಿ, ನನಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಸ್ವಲ್ಪ ಜಾಸ್ತಿನೇ ನಾನು ಕಲಿಸಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ಈಗ ಒಂದು ಇಬ್ಬರು ಆರಾಮಾಗಿ ನನ್ನ ಹೇರ್ ಲೆಂತ್ ಇರೋರು ಇಬ್ಬರು ಯೂಸ್ ಮಾಡೋಷ್ಟು ನಾನು ಕಲಿಸ್ತಾ ಇದ್ದೀನಿ. ಸೊ ಫಸ್ಟು ಈ ಒಂದು ಮೆಹಂದಿ ಪೌಡರ್ನ ಈಗ ನಾನು ಐರನ್ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಬೀಟ್ರೂಟ್ ರಸನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ.
ಮೊದಲನೇದಾಗಿ ನಾನು ಸ್ವಲ್ಪ ಸ್ವಲ್ಪನೇ ಎಲ್ಲ ಇಂಗ್ರೀಡಿಯೆಂಟ್ಸ್‌ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಹದ ನೋಡ್ಕೊಳ್ಬೇಕಲ್ವಾ? ಹಾಗಾಗಿ ಬೇಕಾದರೆ ಆಮೇಲೆ ಹೆಚ್ಚಿಗೆ ನಾನು ಉಪಯೋಗಿಸ್ಕೊಳ್ತಾ ಬರ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ, ನಾನೀಗ ಕಾಚು ನೀರನ್ನ ಈಗ ನಾನು ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಕಾಫಿ ಡಿಕಾಕ್ಷನ್‌ನ ಹಾಕ್ತಾ ಇದ್ದೀನಿ. ಇದೆಲ್ಲಾನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ಪೇಸ್ಟ್‌ಗೆ ನೋಡ್ಕೊಂಡು ಹೆಚ್ಚಿಗೆ ಹೆಚ್ಚಿಗೆ ಬಳಸ್ತಾ ಬರ್ತೀನಿ. ಮೆಹಂದಿ ಬಳಸಿ ತುಂಬಾ ದಿನ ಆಗೋಗಿತ್ತು. ನೋಡಿ ಮರ್ತೋಗಿ ನಾನು ಸ್ಪೂನ್‌ನಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗಿ ಬ್ರಷ್‌ನಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗಿದ್ದೀನಿ. ಸೊ ಇದಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಸ್ಪೂನಲ್ಲೇ ಮಿಕ್ಸ್ ಮಾಡಿದೆ. ನೀವು ಅಷ್ಟೇನೆ ಸ್ಪೂನ್ ಅಥವಾ ಫೋರ್ಕ್ ಏನಿರುತ್ತೆ ಅದರಲ್ಲಿ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದಕ್ಕೆ ನಾನು ಮೊಸರನ್ನ ಬಳಸ್ತಾ ಇದ್ದೀನಿ. ಎಲ್ಲಾನು ಕೂಡ ಒಂದು ಅಂದಾಜು ಮೇಲೆ ನಾನು ಹಾಕ್ತಾ ಇರುವಂಥದ್ದು. ನೋಡಿ ಇಷ್ಟು ಮೆಹಂದಿ ಪೌಡರ್‌ಗೆ ಇಷ್ಟು ಮೊಸರನ್ನ ನಾನು ಬಳಸಿದ್ದೀನಿ. ನೀವು ಕೂಡ ಅದೇ ರೀತಿ ನೋಡಿಕೊಂಡು ಈ ಒಂದು ಮೊಸರನ್ನ ಬಳಸಿ. ಮತ್ತೆ ಒಂದು ತಪ್ಪು ಮಾಡಿದೆ. ಏನು ಅಂದರೆ ವಿಸ್ಕರ್‌ನ ಯೂಸ್ ಮಾಡಿದೆ. ಯಾವುದೇ ರೀತಿ ಲಂಪ್ಸ್ ಇಲ್ಲದೆ ಇರಲಿ ಅಂತ ಅಂದ್ಬಿಟ್ಟು ಕಲ್ಸಕ್ಕೆ ಟ್ರೈ ಮಾಡಿದೆ. ಬಟ್ ಇದು ಕೂಡ ಫ್ಲಾಪ್ ಆಯಿತು. ಸೊ ಒಂದು ಸ್ವಲ್ಪ ನೀರೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರ್ತಿದ್ದ ಹಾಗೇನೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಫೋರ್ಕಲ್ಲೇನೆ. ಸೊ ಇದೇ ರೀತಿ ಮಿಕ್ಕಿರುವಂಥ ಎಲ್ಲ ಕಾಚು ನೀರು, ಬೀಟ್ರೂಟ್ ರಸ, ಕಾಫಿ ಡಿಕಾಕ್ಷನ್ ಎಲ್ಲಾನು ಕೂಡ ಒಂದೊಂದಾಗಿ, ಒಂದೊಂದಾಗಿ ಮತ್ತೆ ಮತ್ತೆ ಬಳಸಿ ನಾನು ಕಲಿಸ್ತಾ ಇದ್ದೀನಿ. ಇನ್ನೊಂದು ಏನು ಅಂದರೆ ಫ್ರೆಂಡ್ಸ್, ಈ ಒಂದು ಮೆಹಂದಿ ಪ್ಯಾಕ್‌ಗೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ನೀರನ್ನ ಬಳಸಬೇಡಿ. ಈ ಒಂದು ಕಾಚು ನೀರಲ್ಲಿ ನೀರಿರುತ್ತೆ. ಕಾಫಿ ಡಿಕಾಕ್ಷನಲ್ಲೂ ಕೂಡ ನೀರಿರುತ್ತೆ. ಆ ರೀತಿ ನೀರನ್ನ ಬಳಸ್ಬೋದು. ಡೈರೆಕ್ಟಾಗಿ ನೀರನ್ನ ಬಳಸಬಾರ್ದು. ಈಗ ನೆಕ್ಸ್ಟ್ ಬಂದು ನಾನು ನಿಂಬೆಹಣ್ಣಿನ ರಸನ ಉಪಯೋಗಿಸ್ತಾ ಇದ್ದೀನಿ. ಇದನ್ನ ಬೀಜ ತೆಗೆದು ನೀಟಾಗೆ ಈ ಇಡೀ ಒಂದು ನಿಂಬೆಹಣ್ಣನ್ನ ಹಿಂಡಿ ನೀಟಾಗಿ ರಸನ ಹಾಕಬೇಕು. ಇದರಿಂದ ತುಂಬ ಚೆನ್ನಾಗಿ ನಾನು ಆಗಲೇ ಹೇಳ್ದಾಗೆ ಕೂದಲು ತುಂಬ ಶೈನಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿಲಲ್ಲಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಎಲ್ಲಾನು ಸೇರಿಸಿ ಯಾವುದೇ ರೀತಿ ಲಂಪ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಕಲಿಸ್ತಾ ಇದ್ದೀನಿ ಈ ಒಂದು ಫೋರ್ಕ್ ಸಹಾಯದಿಂದ. ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಯಾವುದೇ ಕಾರಣಕ್ಕೂ ನೀರನ್ನು ಉಪಯೋಗಿಸ್ಬೇಡಿ. ಯಾಕೆ ಅಂದರೆ ನೀರನ್ನು ಜಾಸ್ತಿ ಉಪಯೋಗಿಸಿದಷ್ಟು ನಿಮಗೆ ಕಲರ್ ಕಡಿಮೆ ಆಗೋಗುತ್ತೆ. ಹಾಗಾಗಿ ನೀರನ್ನು ಡೈರೆಕ್ಟಾಗಿ ಬಳಸಬಾರ್ದು. ಇನ್ನೊಂದು ಮುಖ್ಯವಾದಂಥ ವಿಚಾರ ಹೇಳಬೇಕು ನಿಮಗೆ. ಮೆಹಂದಿನ ಹಚ್ಚೋಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ತಲೆಯಲ್ಲಿ ಅಂದರೆ ನಿಮ್ಮ ಕೂದಲಿನಲ್ಲಿ ಎಣ್ಣೆ ಇರಬಾರ್ದು. ನೀವು ಹೇರ್ ಆಯಿಲ್ ಏನಾದರೂ ಮಾಡಿದರೆ ಅದನ್ನು ಖಂಡಿತವಾಗ್ಲೂ ಅದ್ರ ಮೇಲೆ ಮೆಹಂದಿನ ಹಾಕಬೇಡಿ, ಕಲರ್ ಹತ್ತೋದಿಲ್ಲ. ಹಾಗಾಗಿ ಹೇರ್ ವಾಶ್ ಆಗಿರಬೇಕು. ಕೂದಲಲ್ಲಿ ಯಾವುದೇ ರೀತಿ ಎಣ್ಣೆ ಅನ್ನುವಂಥದ್ದು ಇರಬಾರ್ದು. ಈಗ ನೀವು ನೋಡಬಹುದು ನನ್ನ ಕೈಯಲ್ಲಿ ನೋಡಿ ಕಪ್ಪು ಬಣ್ಣ ಹತ್ತಿದೆ. ಇದು ಈ ಒಂದು ಐರನ್ ಬೌಲ್‌ನಲ್ಲಿ ಆಗ್ಲೇನೆ ಆ ಒಂದು ಐರನ್ನಿನ ಅಂಶ ಬೆರೆತ್ಕೊಳ್ತಾ ಇದೆ ಮೆಹಂದಿ ಜೊತೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ನನ್ನ ಕೈಗೂ ಕೂಡ ಅಂಟಿದೆ. ಸೊ ಇದನ್ನು ನಾವೀಗ ನಾನು ಮುಚ್ಚಿಟ್ಟು ತಟ್ಟೆನ ಒಂದು 3 ಹಾರ್ಸ್ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ. ನೆಂದಾದಮೇಲೆ ನಾನು ಮತ್ತೆ ತಲೆಗೆ ಹಚ್ಚಿ ಮತ್ತೆ 3 ಗಂಟೆಗಳ ಕಾಲ ನಾನು ಹಾಗೇನೆ ಹಚ್ಕೊಂಡು ಬಿಡ್ತೀನಿ. ಸೊ ಈಗ ನಾನು 3 ಗಂಟೆ ಆದಮೇಲೆ ಈಗ ನಾನು ಮೆಹಂದಿಯನ್ನು ಹಚ್ತಾ ಇದ್ದೀನಿ. ಈ ಒಂದು ಬ್ರಷ್ ಸಹಾಯದಿಂದ ಹಚ್ತಾ ಇದ್ದೀನಿ. ಕೈಗೆ ಗ್ಲೌಸ್ ಥರ ಹಾಕ್ಕೊಳ್ಳಿ. ಗ್ಲೌಸ್ ಇಲ್ಲ ಅಂದರೆ ಜಸ್ಟ್ ಪ್ಲಾಸ್ಟಿಕ್ ಕವರ್‌ನ ಕೈಗೆ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ. ಆವಾಗ ಅದೊಂಥರ ಗ್ಲೌಸ್ ಥರನೇ ವರ್ಕ್ ಆಗುತ್ತೆ. ಸೊ ಅದರಿಂದ ನೀವು ಮೆಹಂದಿನ ಹಚ್ಕೊಳ್ಳಿ. ಅದಕ್ಕೂ ಮುಂಚೆ ಈ ಒಂದು ಚರ್ಮದ ಭಾಗಕ್ಕೆ ಅಂದರೆ ಕಿವಿ ಅಥವಾ ಹಣೆಯ ಸುತ್ತ ನೀವು ವ್ಯಾಸ್ಲಿನ್ ಅಥವಾ ಯಾವ್ದಾದ್ರು ಮಾಯಿಶ್ಚರೈಸರ್‌ನ ಹಚ್ಕೊಂಡು ಆಮೇಲಿಂದ ನೀವು ಮೆಹಂದಿನ ಅಪ್ಲೈ ಮಾಡ್ಕೊಳ್ಳಿ. ಏಕೆ ಅಂದರೆ ಮೆಹಂದಿ ಚರ್ಮದ ಮೇಲೆ ಹತ್ತಿದರೆ ಅದು ಬಣ್ಣ ಹತ್ಕೊಳ್ಳೋದಿಲ್ಲ. ನಾವು ಕ್ರೀಮ್ ಅಥವಾ ವ್ಯಾಸ್ಲಿನ್‌ನ ಉಪಯೋಗಿಸಿರೋದ್ರಿಂದ. ಈಗ ನಾನು ಸ್ಕ್ಯಾಲ್ಪ್‌ಗೆಲ್ಲ ನೀಟಾಗಿ ಹಚ್ಚಿದ್ದೀನಿ. ಹಿಂದೆ ಹಾಗೆಯೇ ಮುಂಭಾಗದಲ್ಲೆಲ್ಲ. ಈಗ ಒಂದು ಹೇರ್ ಲೆಂತ್ ಏನಿದೆ ಅಷ್ಟಕ್ಕೂ ಕೂಡ ನಾನು ಮೆಹಂದಿಯನ್ನು ಹಚ್ತಾ ಇದ್ದೀನಿ. ಜಾಸ್ತಿ ನೀವು ಎಲ್ಲಿ ಗ್ರೇ ಹೇರ್ ಇದೆ, ವೈಟ್ ಹೇರ್ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ. ಅಲ್ಲಿ ಜಾಸ್ತಿ ಮೆಹಂದಿಯನ್ನು ಅಪ್ಲೈ ಮಾಡಿ. ಸೊ ಈಗ ನಾನು ಸ್ಕ್ಯಾಲ್ಪ್‌ಗೆಲ್ಲ ಹಚ್ಚಿ ಈಗ ನಾನು ಫುಲ್ಲು ಕೂದಲು ಬುಡದ ತನಕ ನಾನು ನೀಟಾಗಿ
ಎಲ್ಲ ಮೆಹಂದಿಯನ್ನು ಕೂಡ ಈಗ ನಾನು ಹಚ್ತಾ ಇದ್ದೀನಿ. ಈಗ ನಾನು ಕೂದಲಿನ ಎಲ್ಲ ಜಾಗಕ್ಕೂ ಕೂಡ ನೀಟಾಗಿ ಮೆಹಂದಿನ ಹಚ್ಚಿ ಈ ರೀತಿ ಗಂಟು ಹಾಕ್ತಾ ಇದ್ದೀನಿ. ಗಂಟು ಹಾಕಿ ಅದ್ರ ಮೇಲೂ ಕೂಡ ಮತ್ತೆ ಮೆಹಂದಿಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ರಬ್ಬರ್ ಬ್ಯಾಂಡ್ ಹಾಕಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ನೀಟಾಗಿ ಲಾಕ್ ಆಗಿರುತ್ತೆ ಈ ಮೆಹಂದಿಯಿಂದನೇ. ಸೊ ಇನ್ನೆಲ್ಲೆಲ್ಲಿ ಹಾಕಬೇಕು ಮತ್ತೆ ಮತ್ತೆ ನೋಡಿ ನೋಡಿ ಎಲ್ಲ ಕಡೆ ಕವರ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು ನೀಟಾಗಿ ಒಂದು ಶವರ್ ಕ್ಯಾಪ್ ಏನಿದೆ ಅದನ್ನು ಹಾಕ್ಕೊಂಡು ನಾನು ಒಂದು 3 ಹಾರ್ಸ್ ಹಾಗೆ ಬಿಟ್ಟಿದ್ದೀನಿ. ಸೊ 3 ಹಾರ್ಸ್ ಬಿಟ್ಟಾದಮೇಲೆ ನಾನು ಹೇರ್ ವಾಶ್ ಮಾಡಿದ್ದೀನಿ. ಹೇರ್ ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ಶ್ಯಾಂಪೂನ ಯೂಸ್ ಮಾಡಬೇಡಿ. ಯಾಕೆ ಅಂದರೆ ಶ್ಯಾಂಪೂ ಯೂಸ್ ಮಾಡೋದ್ರಿಂದ ಹೇರ್ ಕಲರ್ ಕಡಿಮೆ ಆಗೋಗ್ಬಿಡುತ್ತೆ. ಶ್ಯಾಂಪೂ ನೊರೆಯಿಂದ ನಮ್ಮ ಒಂದು ಮೆಹಂದಿ ಹೇರ್ ಕಲರ್ ಏನಿದೆ ಅದು ಸ್ಟಾರ್ಟಿಂಗಲ್ಲೇ ಒಂದಷ್ಟು ಹೊರಟೋಗ್ಬಿಡುತ್ತೆ. ಜೊತೆಗೆ ಕೆಮಿಕಲ್ ಇರೋದ್ರಿಂದ ಶ್ಯಾಂಪೂನಲ್ಲಿ ನಾವು ಯೂಸ್ ಮಾಡಬಾರ್ದು. ಸೊ ನೀವು ಜಸ್ಟ್ ನೀರಿನಿಂದ ನೀಟಾಗಿ ಮೆಹಂದಿನೆಲ್ಲ ತಕ್ಕೊಂಡ್ಬಿಡಿ. ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಶ್ಯಾಂಪು ಯೂಸ್ ಮಾಡಬೇಡಿ. ಯೂಸ್ ಮಾಡಲೇಬೇಕು ಅಂತಿದ್ದರೆ ನೀವು ಯಾವುದಾದ್ರೂ ನ್ಯಾಚುರಲ್ ಆಗಿರೋವಂಥ ಅಥವಾ ಕೆಮಿಕಲ್ಲಿಂದ ಫ್ರೀ ಇರೋವಂಥದ್ದು ಯಾವುದಾದ್ರೂ ಶ್ಯಾಂಪು ಇದ್ದರೆ ಅಥವಾ ಶೀಗೆಕಾಯಿ ಪುಡಿ ಆಗಿರಬಹುದು, ಆ ಥರ ಒಂದು ಒಳ್ಳೆಯ ನ್ಯಾಚುರಲ್ ಹರ್ಬಲ್ ಪ್ರಾಡಕ್ಟ್ಸ್ನ ನೀವು ಉಪಯೋಗಿಸ್ಬೋದು. ಇಲ್ಲ ಅಂದರೆ ಶ್ಯಾಂಪೂನ ಯೂಸ್ ಮಾಡ್ದೇನೆ ಹಾಗೆ ಹೇರ್ ವಾಶ್ ಮಾಡಿ ಮತ್ತೆ ಮಾರನೇ ದಿನಕ್ಕೆ ನೀವು ಮೈಲ್ಡ್ ಶ್ಯಾಂಪೂನ ನೀವು ಯೂಸ್ ಮಾಡಬಹುದು. ಸೊ 3 ಹಾರ್ಸ್ ಆದಮೇಲೆ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ನೀವೇ ನೋಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಹೇರ್ ಕಲರ್ ಬಂದಿದೆ ಅಂತ. ಆ ಒಂದು ಒಂಥರ ಲೈಟ್ ಕಲರ್ ಏನಿತ್ತು ನಾನು ಹೇರ್ ಕಲರ್ ಮಾಡಿಸಿದೆ ಅದೆಲ್ಲನೂ ಕೂಡ ಈಗ ನಿಮಗೆ ಡಾರ್ಕ್ ಬ್ರೌನ್ ಕಲರಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನನ್ನ ಹೇರ್ ವಾಲ್ಯೂಮ್ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ನೀವು ನೋಡಬಹುದು ಈ ಒಂದು ನಾರ್ಮಲ್ ಬೆಳಕಿನಲ್ಲೇ ಒಂದು ಶೈನಿಂಗ್ ಕಾಣಿಸ್ತಿದೆ. ನಾನು ಬಿಸಿಲಿನಲ್ಲಿ ನಿಂತ್ಕೊಂಡು ನಿಮಗೆ ಆ ಶೈನ್ ಹೇಗಿದೆ ಅಂತ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಆ ಟೈಮಲ್ಲಿ ಬಿಸಿಲು ಇರಲಿಲ್ಲ. ಹಾಗಾಗಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ನೀವು ಈಗಲೇ ನೋಡ್ತಾ ಇದ್ದೀರಾ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ. ಒಂದು ಹೆಲ್ದಿ ಹೇರ್ ನನಗೆ ಸಿಕ್ಕಿದೆ. ಸ್ಕ್ಯಾಲ್ಪ್ ಎಲ್ಲನೂ ಕೂಡ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಾಗಿದೆ. ಸೊ ಬಿಫೋರ್ ಆಫ್ಟರ್ ಹೇಗಿದೆ ಅಂತ ಈಗ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ಒಂದು ವೈಟ್ ಹೇರ್ ಎಲ್ಲ ಹೇಗೆ ಒಂದು ಡಾರ್ಕ್ ಬ್ರೌನಿಂದ ಚೇಂಜ್ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ನೀವು ನೋಡಬಹುದು ಆ ವೈಟ್ ಹೇರ್ ಎಲ್ಲ ಈಗ ಅಷ್ಟು ಕಾಣಿಸ್ತಿಲ್ಲ, ಅದು 3 ಹಾರ್ಸ್ ನೆಂದಿದ್ದಕ್ಕೇ. ಸೊ ಬಿಫೋರ್ ಆಫ್ಟರ್ ಹೇಗಿದೆ ಅಂತ ಈಗ ನೀವು ನೋಡ್ತಾ ಇದ್ದೀರಾ. ತುಂಬಾ ಖುಷಿ ಆಯಿತು ನನಗೆ. ಸೊ ನೀವು ಲೆಫ್ಟಲ್ಲಿ ನೋಡ್ಬೋದು ಆ ವಾಲ್ಯೂಮ್ ಕೂಡ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ. ಶೈನಿಂಗು ಕೂಡ ಹೆಲ್ತ್ ಕೂಡ ತುಂಬ ಚೆನ್ನಾಗಿದೆ. ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಲೈಟ್ ಬೆಳಕಿಗೆ ಮತ್ತು ಸೂರ್ಯನ ಬೆಳಕಿಗಂತೂ ತುಂಬ ಚೆನ್ನಾಗಿ ಶೈನಿಂಗ್ ಎದ್ದು ಕಾಣಿಸುತ್ತೆ ನಿಮಗೆ. ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿದೆ. ಸೊ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಜೊತೆಗೆ ಇದೇ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ವಿಡಿಯೋಗಳು, ಹೆಲ್ಪ್ಫುಲ್ ವಿಡಿಯೋಗಳು ನಿಮಗಾಗಿ ಬರ್ತಾ ಇರುತ್ತೆ. ನೀವು ಕೂಡ ಇದನ್ನು ಉಪಯೋಗಿಸಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ತಿಳಿಸೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ನಮಸ್ಕಾರ.